ಜೈ ಶ್ರೀ ಗುರುದೇವ್. ನಾನು ಚಂದ್ರಕಲಾ, ಇತಿಹಾಸ ವಿಭಾಗದಿಂದ ಅಂತಿಮ ವರ್ಷದ BA ವಿದ್ಯಾರ್ಥಿಗಳಿಗೆ ಆಧುನಿಕ ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕದ ಏಕೀಕರಣ ಅನ್ನುವಂಥ ಕಾನ್ಸೆಪ್ಟನ್ನ ಇವತ್ತು ಮಾಡ್ತಿದ್ದೀನಿ. 1956 ನವೆಂಬರ್ 1 ಆಧುನಿಕ ಕರ್ನಾಟಕ ಇತಿಹಾಸದಲ್ಲಿ ಒಂದು ಚಿರಸ್ಮರಣೀಯ ದಿನ. ಅಂದು ಅರಿದು ಹಂಚಿ ಹೋಗಿದ್ದಂಥ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲವೂ ಕೂಡ ಒಂದುಗೂಡಿಸಿ ನವ ಮೈಸೂರು ರಾಜ್ಯ ಅನ್ನುವಂಥದ್ದು ಉದಯವಾಗುತ್ತೆ. ಸೊ ಕನ್ನಡಿಗರ ಕನಸು ನನಸಾಗುವಂಥದ್ದು. 19ನೇ ಶತಮಾನದ ಕಡೆಯ ಭಾಗ ಮತ್ತು 20ನೇ ಶತಮಾನದ ಮೊದಲಾದ ಭಾಗದಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಎರಡು ಮಹತ್ವಪೂರ್ಣ ಚಳುವಳಿ ಅಂದರೆ ಒಂದು ಸ್ವಾತಂತ್ರ್ಯ ಚಳುವಳಿ, ಮತ್ತೊಂದು ಕರ್ನಾಟಕದ ಏಕೀಕರಣ ಚಳುವಳಿ. ಸೊ ಇವುಗಳ ಉದ್ದೇಶ ಬೇರೆ ಆಗಿದ್ರೂ ಕೂಡ ನಡೆದದ್ದು ಒಂದೇ ಕಾಲಘಟ್ಟದಲ್ಲಿ. ಸೊ ಬ್ರಿಟಿಷರ ಆಳ್ವಿಕೆಯನ್ನ ತೊಡೆದು ಹಾಕುವಂಥದ್ದು ಮತ್ತು ಹರಿದು ಹಂಚಿ ಹೋಗಿದ್ದಂಥ ಕರ್ನಾಟಕದ ಪ್ರದೇಶವನ್ನ ಒಂದುಗೂಡಿಸುವಂಥದ್ದು ಕರ್ನಾಟಕದಲ್ಲಿದ್ದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಏಕೈಕ ಗುರಿಯಾಗಿರುವಂಥದ್ದನ್ನ ನೋಡ್ತೀವಿ. ಇನ್ನು ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ, ಕರ್ನಾಟಕದ ಇತಿಹಾಸ ಸುಮಾರು 2000ದಷ್ಟು ಪ್ರಾಚೀನತೆಯನ್ನು ಹೊಂದಿದೆ. ಪ್ರಾಚೀನ ಕಾಲದಲ್ಲೂ ಕೂಡ ತನ್ನದೇ ಆದ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನ ಹೊಂದಿರುವಂಥದ್ದು. ಹಲವಾರು ರಾಜ ಮಹಾರಾಜರು ಆಳ್ವಿಕೆಯನ್ನು ಮಾಡಿ ಕನ್ನಡ ನಾಡನ್ನ ಕಟ್ಟಿ ಬೆಳೆಸುವಲ್ಲಿ ಶ್ರಮವನ್ನ ವಹಿಸಿದ್ದಾರೆ. ಮುಖ್ಯವಾಗಿ ಕದಂಬರಿರ್ಬೋದು, ಗಂಗರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಸಾಮ್ರಾಜ್ಯ, ಕೆಳದಿಯ ನಾಯಕರು, ಚಿತ್ರದುರ್ಗದ ಪಾಳೇಗಾರರು, ಯಲಹಂಕದ ನಾಡಪ್ರಭುಗಳು ಮತ್ತೆ ಮೈಸೂರು ಒಡೆಯರು ಕನ್ನಡ ನಾಡನ್ನ ಆಳಿ ಕನ್ನಡ ನಾಡು, ನುಡಿ, ಭಾಷೆ ಮತ್ತು ಸಂಸ್ಕೃತಿಯನ್ನ ಪೋಷಿಸಿರುವಂಥದ್ದನ್ನ ನೋಡ್ತೀವಿ. ಸಾಹಿತ್ಯದಲ್ಲೂ ಕೂಡ ನಮ್ಮ ಕರ್ನಾಟಕದ ಹಿನ್ನೆಲೆಯನ್ನ ನೋಡ್ತವೆ. ಸೊ ಅಮೋಘ ವರ್ಷ ತನ್ನ ಕವಿರಾಜ ಮಾರ್ಗ ಅನ್ನುವಂಥ ಒಂದು ಗ್ರಂಥ, ಸೊ ಕಾವೇರಿಯಿಂದ ಗೋದಾವರಿಯವರೆಗಿನ ನಾಡೆ ಕನ್ನಡ ನಾಡು ಅಂತ ಹೇಳಿ ವರ್ಣಿಸಿರುವಂಥದ್ದು. ಸೊ ಹಾಗೆ ವಿವಿಧ ರಾಜವಂಶಗಳ ಕಾಲದಲ್ಲಿ ಕರ್ನಾಟಕದ ಗಡಿ ಹಿಗ್ಗುವಂಥದ್ದನ್ನ ಮತ್ತು ಕುಗ್ಗುವಂಥದ್ದನ್ನ ನೋಡಬಹುದು. ಈ ಕರುನಾಡು ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಕರ್ನಾಟಕವು ತನ್ನ ಅಖಂಡತೆಯನ್ನು ಕಳೆದುಕೊಳ್ಳುತ್ತೆ. ಮುಂದೆ ಮೈಸೂರು ರಾಜ್ಯದಲ್ಲಿ ಕರ್ನಾಟಕದ ಬಹುಭಾಗ ಒಂದುಗೂಡಿದರೂ ಕೂಡ ಟಿಪ್ಪುವಿನ ಪತನ ನಂತರ ಅಂದರೆ 1799 4ನೇ ಆಂಗ್ಲೋ ಮೈಸೂರು ಕದನ, ಟಿಪ್ಪುವಿನ ಮರಣ ಆಗುತ್ತೆ. ಸೊ ಆ ನಂತರ ಬ್ರಿಟಿಷರು ಮೈಸೂರು ರಾಜ್ಯವನ್ನ ಹಲವು ಭಾಗವಾಗಿ ವಿಭಾಗಿಸಿ ತಮಗೆ ಟಿಪ್ಪುವಿನ ವಿರುದ್ಧ ನೆರವು ನೀಡಿದಂತಹ ಹೈದರಾಬಾದ್ ನಿಜಾಮ ಇರ್ಬೋದು, ಮರಾಠರ ಪೇಶ್ವೆಗಳಿರ್ಬೋದು, ಮುಂಬೈ ಪ್ರಾಂತ್ಯ ಮೊದಲಾದ ವಿವಿಧ ಭಾಷೆಯನ್ನ ಮಾತನಾಡುವಂಥ ರಾಜ್ಯಗಳಲ್ಲಿ ಅದನ್ನ ಸೇರ್ಪಡೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕರ್ನಾಟಕದ 9 ಜಿಲ್ಲೆಗಳಿಂದ ಕೂಡಿದಂಥ ಪ್ರದೇಶವನ್ನ ಮೈಸೂರು ಒಡೆಯರ್ ಮನೆತನಕ್ಕೆ ಬಿಟ್ಟುಕೊಡುವಂಥದ್ದು. ಸೊ ಈ ರೀತಿಯಾಗಿ ಕರ್ನಾಟಕದ ಅನೇಕ ಸಂಸ್ಥಾನಿಕರು ಆಳ್ವಿಕೆಯಲ್ಲಿ ಹಂಚಿ ಹೋಗುವಂಥದ್ದನ್ನ ನೋಡ್ತೀವಿ. ಕರ್ನಾಟಕದಲ್ಲೇ ಕೊಡಗು, ಮುಧೋಳ್, ಜಮಖಂಡಿ ಮೊದಲಾದ ಹಲವಾರು ಸಣ್ಣ ಪುಟ್ಟ ಸಂಸ್ಥಾನಗಳು ಇರುವಂಥದ್ದು. ಉಳಿದ ಭಾಗ ಬಾಂಬೆ, ಹೈದರಾಬಾದ್ ಮತ್ತೆ ಮದ್ರಾಸ್ ಪ್ರಾಂತ್ಯಗಳ ಆಳ್ವಿಕೆಗೆ ಒಳಪಡುತ್ತೆ. ಇವೆಲ್ಲದಕ್ಕೆ ಮೂಲ ಕಾರಣ ಅಂದ್ರೆ ಬ್ರಿಟಿಷರ ಹೊಡೆದು ಆಳುವಂತ ಒಂದು ನೀತಿ ಮೂಲ ಕಾರಣವಾಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಕರ್ನಾಟಕದ ವಿವಿಧ ಭಾಗಗಳು ವಿವಿಧ ಆಡಳಿತ ಶಕ್ತಿಗಳ ಅಡಿಯಲ್ಲಿ ನೆಲೆಸಿರುವಂಥದ್ದನ್ನ ನೋಡ್ತೀವಿ. ಮುಂದೆ 19ನೇ ಶತಮಾನದ ಕಡೆಯ ಭಾಗದಲ್ಲಿ ಮೂಡಿದಂಥ ರಾಷ್ಟ್ರೀಯತೆಯ ಪ್ರಭಾವದಿಂದಾಗಿ ಕನ್ನಡಿಗರು ವಿವಿಧ ಭಾಗಗಳಲ್ಲಿ ಎಚ್ಚೆತ್ತುಕೊಂಡು ಕರ್ನಾಟಕದ ನಿರ್ಮಾಣಕ್ಕೆ ಪಣವನ್ನು ತೊಡುವಂಥದ್ದು. ಇನ್ನು ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಕನ್ನಡಿಗರು ಸುಮಾರು 20 ಆಡಳಿತ ಘಟಕಗಳಲ್ಲಿ ಹರಿದು ಹಂಚಿ ಹೋಗಿರುವಂಥದ್ದನ್ನ ನೋಡ್ತೀವಿ. ಸೊ ನಿಮಗೆ ಕಾಣಿಸ್ತಿರ್ಬೋದು 20 ಆಡಳಿತ ವಿಭಾಗಗಳು ಯಾವ್ಯಾವುದು ಅನ್ನುವಂಥದ್ದನ್ನ. ಇನ್ನ ಏಕೀಕರಣ ಚಳುವಳಿಯ ಉದಯ, ಹೇಗೆ ಏಕೀಕರಣ ಚಳುವಳಿ ಉಗಮವಾಯಿತು? ಸೊ ಕನ್ನಡಿಗರಲ್ಲಿ ಭಾಷಾಭಿಮಾನವನ್ನ ಹೆಚ್ಚಿಸುವಂತ ಒಂದು ಕೀರ್ತಿ ಅಥವಾ ಪ್ರಯತ್ನವನ್ನ ಮಾಡಿದಂಥ ಕೀರ್ತಿ ಡೆಪ್ಯೂಟಿ ಚನ್ನಬಸಪ್ಪನವರಿಗೆ ಸಲ್ಲುವಂಥದ್ದು. ಸೊ ಹಾಗಾಗಿ ಅವರನ್ನ ಕರ್ನಾಟಕದ ಏಕೀಕರಣ ಚಳುವಳಿಯ ಪಿತಾಮಹ ಅಂತಲೂ ಕೂಡ ಕರೀತೇವೆ. ಸೊ ಆ ಕಾಲಘಟ್ಟದಲ್ಲೇ ಧಾರವಾಡ, ಬೆಳಗಾವಿ, ಬಿಜಾಪುರ ಮತ್ತೆ ಕಾರವಾರ ಜಿಲ್ಲೆಗಳಲ್ಲಿ ಮರಾಠಿ ಶಾಲೆಗಳನ್ನ ನಿಲ್ಲಿಸಿ ಕನ್ನಡ ಭಾಷಾ ಶಾಲೆಗಳನ್ನ ಸ್ಥಾಪಿಸುವ ಮೂಲಕ ಕನ್ನಡಿಗರಿಗೆ ಶಿಕ್ಷಣವನ್ನು ದೊರೆಯುವಂತೆ ಮಾಡಿದಂಥ ವ್ಯಕ್ತಿ ಈ ಡೆಪ್ಯೂಟಿ ಚನ್ನಬಸಪ್ಪನವರು. ಸೊ ಮುಂದೆ ಭಾರತ ಸ್ವಾತಂತ್ರ್ಯ ಹೋರಾಟ ಮತ್ತು ಕರ್ನಾಟಕದ ಏಕೀಕರಣ ಚಳುವಳಿ ಜೊತೆಯಾಗಿ ಸಾಗುವಂಥದ್ದು. ಭಾಷಾವಾರು ಪ್ರಾಂತ ರಚನೆಗಾಗಿ ಆರಂಭವಾದಂಥ ಆಂದೋಲನವು ಕರ್ನಾಟಕದಲ್ಲಿ ನವೋದಯಕ್ಕೆ ನಾಂದಿಯಾಡತ್ತೆ. ಸೊ ಬುದ್ಧಿಜೀವಿಗಳು, ಕವಿಗಳು, ಲೇಖಕರು, ಪತ್ರಕರ್ತರು ಇವರೆಲ್ಲರೂ ಕೂಡ ಏಕೀಕರಣ ಆಂದೋಲನವನ್ನ ಪೋಷಿಸಿ ಬೆಳೆಸುವಂತ ಪ್ರಯತ್ನವನ್ನ ಮಾಡಿದ್ರು.
ಇನ್ನು ಏಕೀಕರಣ ಚಳುವಳಿಗಳಲ್ಲಿ ಸಾಹಿತಿಗಳು ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳ ಪಾತ್ರ ಏನು, ಸಾಹಿತ್ಯದಲ್ಲಿ ನಾವೇನು ನೋಡ್ತೀವಿ ಮುಖ್ಯವಾಗಿ. ಸೊ ಕರ್ನಾಟಕ ಏಕೀಕರಣ ಚಳುವಳಿಗೆ ಕನ್ನಡ ನಾಡಿನ ಸಾಹಿತಿಗಳು, ಕವಿಗಳು, ವಿದ್ವಾಂಸರು, ಸಂಘ ಸಂಸ್ಥೆಗಳು ನೀಡಿರುವಂತಹ ಒಂದು ಕೊಡುಗೆ ಅಮೋಘವಾಗಿದೆ. ಮುಂಬೈ ಕರ್ನಾಟಕ ಪ್ರದೇಶ ಶಿಕ್ಷಣ ಜಿಲ್ಲಾಧಿಕಾರಿಯಾಗಿದ್ದಂತಹ ಡೆಪ್ಯೂಟಿ ಚನ್ನಬಸಪ್ಪನವರು ಆ ಪ್ರದೇಶದಲ್ಲಿ ಕನ್ನಡ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಕನ್ನಡ ಕೃತಿಗಳನ್ನು ಪೋಷಿಸಿ ಆಡಳಿತದಲ್ಲಿ ಕನ್ನಡದ ಬಳಕೆಯನ್ನು ಜಾರಿಗೆ ತರುವ ಮೂಲಕ ಕರ್ನಾಟಕ ಏಕೀಕರಣಕ್ಕೆ ನಾಂದಿಯನ್ನ ಹಾಡ್ತಾರೆ. ಬನಗಲ್ ರಾಮರಾಯರು ಮತ್ತು ಎಸ್ ಸೆಟ್ಲೂರ್ ಏಕೀಕರಣದ ಉದ್ದೇಶ ಮತ್ತೆ ಮಹತ್ವವನ್ನ ಜನರಿಗೆ ತಿಳಿಸುವ ಮೂಲಕ ಜಾಗೃತಿಯನ್ನ ಇಲ್ಲಿ ಮೂಡಿಸುವಂತ ಪ್ರಯತ್ನವನ್ನ ಮಾಡುವಂಥದ್ದು. ಇನ್ನು ಆಲೂರು ವೆಂಕಟರಾಯ ಮತ್ತು ಏಕೀಕರಣ ಅನ್ನುವಂಥ ಕಾನ್ಸೆಪ್ಟ್ ನೋಡೋಣ. ಸೊ ಕರ್ನಾಟಕದ ಕುಲಪುರೋಹಿತ ಅಂತ ಹೆಸರುವಾಸಿಯಾದಂಥ ವ್ಯಕ್ತಿ ಆಲೂರು ವೆಂಕಟರಾಯರು. ಸೊ ಕರ್ನಾಟಕ ಏಕೀಕರಣಕ್ಕೆ ಸಲ್ಲಿಸಿರುವಂಥ ಕೊಡುಗೆ ಅತ್ಯಂತ ಅಮೋಘವಾಗಿದೆ ಅಂತ ಹೇಳುತ್ತೆ. ಸೊ ವೃತ್ತಿಯಲ್ಲಿ ವಕೀಲರಾಗಿದ್ದು ಪ್ರವೃತ್ತಿಯಲ್ಲಿ ಲೇಖಕ ಪತ್ರಕರ್ತರಾಗಿ ಏಕೀಕರಣದ ರೂವಾರಿಯಾದಂಥ ವ್ಯಕ್ತಿ. ಸೊ ಕರ್ನಾಟಕದಾದ್ಯಂತ ಪ್ರವಾಸವನ್ನ ಕೈಗೊಳ್ತಾರೆ, ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲೇ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲವನ್ನ 1914ರಲ್ಲಿ ಧಾರವಾಡದಲ್ಲಿ ಸ್ಥಾಪಿಸುವಂಥದ್ದು. ಹಾಗೆ ಈ ಕರ್ನಾಟಕದ ಚರಿತ್ರೆಯನ್ನ ಜನತೆಗೆ ಪರಿಚಯಿಸುವ ನಿಲುವಲ್ಲಿ ಕರ್ನಾಟಕ ಗತವೈಭವ ಅನ್ನುವಂಥ ಕೃತಿಯನ್ನು ಕೂಡ ರಚಿಸಿದ್ರು. ಇವರ ನಿರಂತರವಾದಂಥ ಶ್ರಮದ ಫಲವಾಗಿ ಕನ್ನಡಿಗರು ಕೂಡ ಜಾಗೃತಿಗೊಳ್ಳುವಂತಾಗತ್ತೆ. ಸೊ ಈ ಕಾಲಘಟ್ಟದಲ್ಲೇ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಹಲವಾರು ಸಂಸ್ಥೆಗಳ ಉಗಮವೂ ಕೂಡ ಆಗುತ್ತೆ. ಸೊ ಮೊದಲನೇದಾಗಿ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ 1887ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಸೊ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆಗಾಗಿ 10ನೇ ಚಾಮರಾಜ ಒಡೆಯರ ದಿವಾನರಾಗಿದ್ದಂಥ ವ್ಯಕ್ತಿ ಕೆ ಶೇಷಾದ್ರಿ ಅಯ್ಯರ್ ಅವರಿಂದ ಇದು ಸ್ಥಾಪನೆ ಆಗ್ತಕ್ಕಂಥದ್ದು. ಎರಡನೇದಾಗಿ ಕರ್ನಾಟಕದ ವಿದ್ಯಾವರ್ಧಕ ಸಂಘ 1890 ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗಾಗಿ ಮತ್ತು ಕನ್ನಡಿಗರಲ್ಲಿ ಭಾಷಾಭಿಮಾನವನ್ನ ಬೆಳೆಸುವಂತ ಉದ್ದೇಶದಡಿ ಧಾರವಾಡದಲ್ಲಿ 1890ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಮೂಲ ಸ್ಥಾಪಕ ಬಂದು ಆಲೂರು ವೆಂಕಟರಾಯರು, ಬನಗಲ್ ರಾಮರಾಯರು, ಹಾಗೆ ದೇಶಪಾಂಡೆ. ಸೊ ಇದು ಕರ್ನಾಟಕದ ಏಕೀಕರಣಕ್ಕೆ ಶ್ರಮಿಸಿದಂಥ ಮೊದಲ ಸಂಸ್ಥೆ. ಇದರ ವತಿಯಿಂದ ಪತ್ರಿಕೆ, ಲೇಖನ, ಪುಸ್ತಕಗಳನ್ನು ಹೊರತಂದು ಕನ್ನಡಿಗರಲ್ಲಿ ಜಾಗೃತಿಯನ್ನ ಮೂಡಿಸುವ ಪ್ರಯತ್ನವನ್ನ ಮಾಡ್ತಾರೆ. ಇನ್ನು ಮೂರನೇ ಸಂಘ ಸಂಸ್ಥೆ ಬಂದು ಕನ್ನಡ ಸಾಹಿತ್ಯ ಪರಿಷತ್ 1915. ಸೊ ಬ್ರಿಟಿಷರ ವಿಕೇಂದ್ರೀಕರಣದ ವಿರುದ್ಧ ಹೋರಾಟವನ್ನ ಮಾಡಿದಂಥ ಅಖಂಡ ಕರ್ನಾಟಕದ ನಿರ್ಮಾಣಕ್ಕಾಗಿ ಶ್ರಮಿಸಿದಂಥ ಮೊದಲ ಸಂಸ್ಥೆ. ಸೊ ಇದು 1915ರಲ್ಲಿ ಬೆಂಗಳೂರಿನಲ್ಲಿ ಇದನ್ನ ಸ್ಥಾಪನೆ ಆಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ದಿವಾನರ ಸರ್ ಎಂ ವಿಶ್ವೇಶ್ವರಯ್ಯನವರು ಇದರ ಸ್ಥಾಪಕ. ಸೊ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ, ಕರ್ನಾಟಕದ ಏಕೀಕರಣಕ್ಕೆ ಪ್ರೋತ್ಸಾಹವನ್ನು ನೀಡುವಂಥದ್ದು ಇದರ ಮೂಲ ಉದ್ದೇಶವಾಗಿ ನೋಡ್ತೀವಿ. ಸೊ ಈ ಸಂಸ್ಥೆಯಡಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಸೊ ಕನ್ನಡ ಭಾಷೆ, ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸುವಂಥ ಸಲುವಾಗಿ ವಾರ್ಷಿಕ ಅಧಿವೇಶನಗಳನ್ನು ಕೂಡ ಮಾಡ್ತಾರೆ. ಸೊ ಎಚ್.ವಿ. ನಂಜುಂಡಯ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷರಾಗಿಯೂ ಕೂಡ ಆಗ್ತಾರೆ. ಸೊ ಆಲೂರು ವೆಂಕಟರಾಯರು, ಮುದುವೀಡು ಕೃಷ್ಣರಾವ್, ಬನಗಲ್ ರಾಮರಾವ್, ಹಾಗೆ ಆರ್ ನರಸಿಂಹಾಚಾರ್ಯರು, ಪಂಜೆ ಮಂಗೇಶರಾವ್, ಹೀಗೆ ಹಲವಾರು ವ್ಯಕ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ಟಿ ಬೆಳೆಸುವಂಥದ್ದನ್ನ ನೋಡ್ತೀವಿ. ಇನ್ನು ನಾಲ್ಕನೇ ಸಂಘಟನೆ ಬಂದು ಕರ್ನಾಟಕ ಸಭಾ 1916ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಕರ್ನಾಟಕದ ಏಕೀಕರಣವನ್ನೇ ಗುರಿಯನ್ನಾಗಿ ಹೊಂದಿದ್ದಂಥ ಕರ್ನಾಟಕ ಸಭಾ 1916ರಲ್ಲಿ ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಸ್ಥಾಪಕರು ಹಾಲೂರು ವೆಂಕಟರಾಯರು, ಕಡಪ ರಾಮಚಂದ್ರರಾವ್, ಮುದವೀಡು ಕೃಷ್ಣರಾವ್, ಗದಿಗಯ್ಯ ವನ್ನಾಪುರ ಮಠ ಮೊದಲಾದವರು ಇದರ ಮೂಲ ಸ್ಥಾಪಕರಾಗಿದ್ದಾರೆ ಅಂತ ಹೇಳುತ್ತೆ. ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಸೊ ಆ ಮೂಲಕ ಕನ್ನಡಿಗರಿಗೆ ಪ್ರತ್ಯೇಕ ರಾಜ್ಯ ಸ್ಥಾಪನೆ ಮಾಡುವಂಥದ್ದು ಈ ಕರ್ನಾಟಕ ಸಭಾದ ಮುಖ್ಯ ಗುರಿ. ಈ ಕರ್ನಾಟಕ ಸಭಾ ಮುಂದೆ 1918ರ ಕಾಲಘಟ್ಟ ಕರ್ನಾಟಕ ಏಕೀಕರಣ ಸಭಾ ಅನ್ನುವಂಥ ಮರುನಾಮಕರಣದೊಂದಿಗೆ ಅಸ್ತಿತ್ವಕ್ಕೆ ಇಲ್ಲಿ ಬರುವಂಥದ್ದನ್ನ ನೋಡ್ತೀವಿ. ನಂತರ ಕರ್ನಾಟಕ ಏಕೀಕರಣಕ್ಕೆ ಪ್ರೇರಣೆಯಾದಂಥ ಅಂಶಗಳು ಯಾವುದು? ಸೊ 20ನೇ ಶತಮಾನದ ಆರಂಭದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಗೆ ಹೊಸ ತಿರುವನ್ನು ನೀಡುತ್ತೆ. 1920 ಧಾರವಾಡದಲ್ಲಿ ಮೈಸೂರು ಸಂಸ್ಥಾನದ ಮಾಜಿ ದಿವಾನರಾಗಿದ್ದ ವಿ.ಪಿ. ಮಾಧವರಾಯರ ಅಧ್ಯಕ್ಷತೆ.
ಕರ್ನಾಟಕ ರಾಜಕೀಯ ಪರಿಷತ್ತಿನ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕರ್ನಾಟಕ ಏಕೀಕರಣದ ಬಗ್ಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡವನ್ನು ತರುವುದಕ್ಕೋಸ್ಕರ ಸುಮಾರು 800 ಕನ್ನಡಿಗರು ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಿರ್ಣಯವನ್ನು ಅಂಗೀಕರಿಸುತ್ತೆ. ಅದರಂತೆ ವಿ.ಪಿ. ಮಾಧವರಾಯರ ನೇತೃತ್ವ ಸುಮಾರು 800 ಕನ್ನಡಿಗರು 1920ರಲ್ಲಿ ನಡೆದಂಥ ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಆ ಅಧಿವೇಶನದಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳ ಜನರಿಗಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ರಚಿಸುವಂತೆ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಮನವಿಯನ್ನು ಸಲ್ಲಿಸುತ್ತೆ. ಸೊ ಈ ಮನವಿಗೆ ಸ್ಪಂದಿಸಿದಂಥ ರಾಷ್ಟ್ರೀಯ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅದು ಅನುವು ಮಾಡಿಕೊಡುವಂಥದ್ದು. 1921ರ ಕಾಲಘಟ್ಟ ಗದಗಿನಲ್ಲಿ ಇದು ಅಸ್ತಿತ್ವಕ್ಕೆ ಬರುತ್ತೆ. ಕರ್ನಾಟಕದ ಕೇಸರಿ ಅಂತ ಹೇಳಿ ಪ್ರಸಿದ್ಧರಾಗಿದ್ದಂಥ ಗಂಗಾಧರರಾವ್ ದೇಶಪಾಂಡೆ ಇದರ ಪ್ರಥಮ ಅಧ್ಯಕ್ಷರಾಗುವಂಥದ್ದು. ಇದರಿಂದ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪರೋಕ್ಷವಾಗಿ ಬೆಂಬಲವನ್ನು ನೀಡುವಂತಾಯಿತು. ಇನ್ನು ಸಾಹಿತ್ಯವೂ ಕೂಡ ಏಕೀಕರಣ ಚಳುವಳಿಗೆ ಬಲವನ್ನು ನೀಡುತ್ತೆ. ಕವಿಗಳು, ಭಾಷಾ ತಜ್ಞರು ಇವರೆಲ್ಲರೂ ಕೂಡ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ. ಸೊ ಕನ್ನಡದ ಕವಿಗಳು ಕವಿತೆಗಳ ಮೂಲಕ ಸ್ಫೂರ್ತಿ ನೀಡ್ತಾರೆ. ಉದಾಹರಣೆಗೆ ಗದುಗಿನ ಉಯಿಲಗೋಳ ನಾರಾಯಣರಾವ್ರವರು ಅವರು ರಚಿಸಿದಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕರ್ನಾಟಕ ಏಕೀಕರಣಕ್ಕೆ ಭದ್ರ ಬುನಾದಿ ಆಗ್ತಕ್ಕಂಥದ್ದು. ಇದೊಂದು ಜನಪ್ರಿಯ ನಾಡಗೀತೆಯಾಗಿ ಕೂಡ ಆಗುತ್ತೆ. ಬಿ.ಎಂ. ಶ್ರೀ ಅವರು ಹಾರಿಸಿ ಹಾರಿಸಿ ಕನ್ನಡ ಬಾವುಟ ಅನ್ನುವಂಥ ಗೀತೆಯನ್ನು ರಚಿಸಿ ಕನ್ನಡಾಭಿಮಾನವನ್ನು ಬೆಳೆಸ್ತಾರೆ. ರಾಷ್ಟ್ರಕವಿ ಕುವೆಂಪುರವರು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಹಾಗೆ ನೀ ಮೆಟ್ಟುವ ನೆಲ ಕರ್ನಾಟಕ, ಭಾರಿಸು ಕನ್ನಡ ಡಿಮ್ ಡಿಮವ. ಸೊ ಈ ಥರದ ಗೀತೆಗಳು ಜನಜಾಗೃತಿಯನ್ನು ಮೂಡಿಸುವಂಥದ್ದನ್ನು ನೋಡ್ತವೆ. ಸೊ ಇದೇ ಸಮಯ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕುರಿತು ಅನೇಕರು ಸಂಶೋಧನಾ ಗ್ರಂಥವನ್ನು ಕೂಡ ರಚಿಸುವಂಥದ್ದು. ಬಿ.ಎಲ್. ರೈಸ್, ಡಾಕ್ಟರ್ ರೆವರೆಂಡ್ ಕಿಟಲ್, ಆರ್. ನರಸಿಂಹಾಚಾರ್ ಕನ್ನಡದ ಶಾಸನಗಳನ್ನು ಕಲೆ ಹಾಕಿ ಕರ್ನಾಟಕದ ಗತಕಾಲದ ಭವ್ಯ ಸಂಸ್ಕೃತಿಯನ್ನು ಬೆಳಕಿಗೆ ತರ್ತಾರೆ. ಜರ್ಮನ್ನ ಪಾದ್ರಿಯಾದಂಥ ರೆವರೆಂಡ್ ಡಿ ಕಿಟಲ್ ರವರು ಪ್ರಥಮವಾಗಿ ಕನ್ನಡ ಇಂಗ್ಲಿಷ್ ನಿಘಂಟುವನ್ನು ರಚಿಸ್ತಾರೆ. ಇದರಿಂದಾಗಿ ನಾಡಿನಾದ್ಯಂತ ಭಾಷಾಭಿಮಾನದ ಅಂಶಗಳು ಬೆಳೀತಕ್ಕಂಥದ್ದು. ನಂತರದ ಅಂಶ ಕರ್ನಾಟಕ ಏಕೀಕರಣ ಸಭಾ ಅನ್ನುವಂಥದ್ದು. 1918ರಲ್ಲಿ ಏಕೀಕರಣ ಉದ್ದೇಶದಡಿ ಕರ್ನಾಟಕ ಏಕೀಕರಣ ಸಭಾ ಎನ್ನುವಂಥ ಹೆಸರಿನಲ್ಲಿ ಮತ್ತೊಂದು ಸಂಸ್ಥೆ ಧಾರವಾಡದಲ್ಲಿ ಪ್ರಾರಂಭ ಆಗುತ್ತೆ. ಶ್ರೀ ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಭಾದ ಪ್ರಥಮ ಅಧ್ಯಕ್ಷರಾಗ್ತಾರೆ. ಮುಂದೆ ಹಲವಾರು ಸ್ಥಳಗಳಲ್ಲಿ ಅಂದರೆ 1926ರಿಂದ 1947ರವರೆಗೆ ಸುಮಾರು 11 ಏಕೀಕರಣ ಸಮ್ಮೇಳನಗಳನ್ನು ನಡೆಸುವಂಥದ್ದು. ನಂತರ ಈ ಏಕೀಕರಣ ಸಭಾವನ್ನು ಕರ್ನಾಟಕ ಏಕೀಕರಣ ಸಂಘ ಅನ್ನುವಂಥ ಮರುನಾಮಕರಣದೊಂದಿಗೆ ಅಸ್ತಿತ್ವಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ಏಕೀಕರಣ ಸಂಘದ ಪ್ರಯತ್ನದಿಂದಾಗಿ 1927ರಲ್ಲಿ ಮುಂಬೈನಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನ, ಸೊ ಅಲ್ಲಿ ಹಲವಾರು ಅಂಶಗಳನ್ನು ಮಂಡಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಭಾಷಾವಾರು ಪ್ರಾಂತ್ಯಗಳ ಪುನರ್ರಚನೆಗೆ ಒತ್ತಾಯಿಸಿ ನಿರ್ಣಯವನ್ನು ಅಂಗೀಕರಿಸುವಂಥದ್ದು. ಆಂಧ್ರ, ಸಿಂಧ್ ಮತ್ತು ಕರ್ನಾಟಕ ರಾಜ್ಯ ರಚನೆಯ ಬಗ್ಗೆ ನಿರ್ಣಯವನ್ನು ಅಂಗೀಕಾರವನ್ನು ಮಾಡ್ತಕ್ಕಂಥದ್ದು. ಇಷ್ಟು ಅಂಶಗಳ ನಂತರ ಬರ್ತಕ್ಕಂಥದ್ದು ಒಂದು ನೆಹರು ಸಮಿತಿ ಅನ್ನುವಂಥದ್ದು ರಚನೆ ಆಗುತ್ತೆ. ಸೊ ಕನ್ನಡಿಗರ ಬೇಡಿಕೆಯನ್ನು ಪರಿಶೀಲಿಸುವುದಕ್ಕೆ ಕಾಂಗ್ರೆಸ್ 1928ರಲ್ಲಿ ಮೋತಿಲಾಲ್ ನೆಹರೂರವರ ನೇತೃತ್ವ ಒಂದು ಆಯೋಗವನ್ನು ನೇಮಿಸುತ್ತೆ. ಸೊ ಅದಕ್ಕೆ ನೆಹರು ಸಮಿತಿ ಎನ್ನುವಂಥ ಹೆಸರನ್ನು ಇಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಕರ್ನಾಟಕ ಏಕೀಕರಣ ಸಂಘ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಎರಡೂ ಕೂಡಿ ನೆಹರು ಸಮಿತಿಯ ಮುಂದೆ ತಮ್ಮ ಬೇಡಿಕೆಯನ್ನು ಸಲ್ಲಿಸುವಂಥದ್ದನ್ನು ನೋಡ್ತೀವಿ. ಸೊ ಆ ಸಮಿತಿ ಕರ್ನಾಟಕ ಏಕೀಕರಣವನ್ನು ಸಮ್ಮತಿಸುತ್ತೆ. ನಂತರ ಬ್ರಿಟಿಷ್ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲು ಮುಂದಾಗಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅದನ್ನು ಅಂಗೀಕರಿಸುವಂಥದ್ದು. 1931ರ ಕಾಲಘಟ್ಟ ನಡೆದಂಥ ದುಂಡು ಮೇಜಿನ ಸಮ್ಮೇಳನ. ಸೊ ಅಲ್ಲಿ ಬೆನಗಲ್ ರಾಮರಾಯರು, ಮಿರ್ಜಾ ಇಸ್ಮಾಯಿಲ್ ಮುಂತಾದವರು ಕರ್ನಾಟಕ ಏಕೀಕರಣದ ಬಗ್ಗೆ ಸಾಕಷ್ಟು ಚರ್ಚಿಸಿ ಬ್ರಿಟಿಷ್ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದನ್ನು ನೋಡ್ತೀವಿ.
ಸೊ ಅದೇ ರೀತಿ ಸೈಮನ್ ವರದಿ ಬಗ್ಗೆ ಕೂಡ ವ್ಯಾಪಕ ಚರ್ಚೆಗಳಾಗುತ್ತೆ. 1936ರ ಕಾಲಘಟ್ಟ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಸ್ಮಾರಕೋತ್ಸವ ಸಮಾರಂಭ, ಆ ಸಮ್ಮೇಳನದಲ್ಲಿ ಏಕೀಕರಣಕ್ಕೆ ಭದ್ರ ಬುನಾದಿ ಕೂಡ ಆಗುತ್ತೆ. ಈ ಮಧ್ಯೆ ಹಳೆ ಮೈಸೂರಿನ ಕೆಲವು ಭಾಗದಲ್ಲಿ ಚಳುವಳಿಗಳನ್ನು ತೀವ್ರಗೊಳಿಸುವಂಥ ಪ್ರಯತ್ನ 1938ರಲ್ಲಿ ಕರ್ನಾಟಕ ಏಕೀಕರಣ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಈ ಸಂಘಕ್ಕೆ ಬೆನಗಲ್ ರಾಮರಾಯರು ಅಧ್ಯಕ್ಷರಾಗುವಂಥದ್ದು. ಸೊ ಈ ಸಂಘದ ಮೂಲಕ ಕೂಡ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಕರ್ನಾಟಕ ಏಕೀಕರಣದ ಮಹಾಸಮಿತಿ 1947ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಸೊ ಇದನ್ನ ಮುಂಬೈ ನಗರದಲ್ಲಿ ಕರ್ನಾಟಕ ಏಕೀಕರಣ ಸಂಘದ ವಾರ್ಷಿಕ ಅಧಿವೇಶನವನ್ನು ಏರ್ಪಡಿಸುವಂಥದ್ದು. ಮುಂಬೈ ಪ್ರಾಂತ್ಯದ ಮುಖ್ಯಮಂತ್ರಿ ಆಗಿದ್ದಂಥ BJ ಖೇರ್ ಅನ್ನುವಂಥ ವ್ಯಕ್ತಿ ಇದರ ಅಧ್ಯಕ್ಷತೆ ವಹಿಸ್ಕೋತಾರೆ. ಅಧಿವೇಶನ ಉದ್ಘಾಟಿಸಿ ಮಾತನಾಡಿಯನ್ನ ಒತ್ತಾಯಿಸಲಾಯಿತು. ಕರ್ನಾಟಕ ಏಕೀಕರಣದ ಅವಶ್ಯಕತೆಯನ್ನ ಅಲ್ಲಿ ಜನರಿಗೆ ಮನವರಿಕೆಯನ್ನ ಮಾಡಿಕೊಡುವಂಥದ್ದು. 1946ರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯನ್ನು ವಿಸ್ತರಿಸಿ ಕರ್ನಾಟಕ ಏಕೀಕರಣ ಮಹಾಸಮಿತಿ ಅನ್ನುವಂಥದ್ದನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು 1947ರಲ್ಲಿ ಅಸ್ತಿತ್ವಕ್ಕೆ ಬರುವಂಥದ್ದು. S. ನಿಜಲಿಂಗಪ್ಪ ಇದರ ಅಧ್ಯಕ್ಷತೆಯನ್ನ ವಹಿಸುವಂಥದ್ದನ್ನ ನೋಡ್ತೀವಿ. ಈ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಕರ್ನಾಟಕದಾದ್ಯಂತ ಸಂಚರಿಸಿ ಸಭೆ ಸಮಾರಂಭಗಳನ್ನು ಏರ್ಪಡಿಸ್ತಾರೆ. ಏಕೀಕರಣದ ಬಗ್ಗೆ ಜನಜಾಗೃತಿಯನ್ನ ಮೂಡಿಸುವಂತ ಪ್ರಯತ್ನ. 1947 ಭಾರತ ಸ್ವತಂತ್ರವಾಗುತ್ತೆ. ಆದರೆ ಭಾಷಾವಾರು ಪ್ರಾಂತ್ಯಗಳ ಬಗ್ಗೆ ಯಾವ ಒಂದು ಕ್ರಮವನ್ನು ಕೂಡ ಕೈಗೊಳ್ಳಲ್ಲ. 1947ರ ಡಿಸೆಂಬರ್ನಲ್ಲಿ ಕರ್ನಾಟಕ ಏಕೀಕರಣ ಮಹಾಸಮಿತಿಯ ಸಮ್ಮೇಳನ RR ದಿವಾಕರ್ ರವರ ಅಧ್ಯಕ್ಷತೆ ಕಾಸರಗೋಡಿನಲ್ಲಿ ನಡೀತಕ್ಕಂಥದ್ದು. ಸೊ ಈ ಸಮ್ಮೇಳನದಲ್ಲಿ ಭಾರತ ಸ್ವತಂತ್ರಗೊಂಡರೂ ಕೂಡ ಕರ್ನಾಟಕ ಏಕೀಕರಣಗೊಳ್ಳದ ಬಗ್ಗೆ ವಿರೋಧ ವ್ಯಕ್ತಪಡಿಸುತ್ತೆ. ಏಕೀಕರಣದ ಪರವಾಗಿ ನಿರ್ಣಯವನ್ನ ಅಂಗೀಕರಿಸುವಂಥದ್ದು. 5 ವರ್ಷಗಳ ನಂತರ ಕರ್ನಾಟಕ ಏಕೀಕರಣ ಮಹಾಸಮಿತಿ ಕರ್ನಾಟಕ ಏಕೀಕರಣ ಸಂಘ ಅನ್ನುವಂಥ ಹೆಸರಿನೊಂದಿಗೆ ಪುನರ್ ರಚಿತವಾಗುವಂಥದ್ದನ್ನ ನೋಡ್ತೀವಿ. ಸೊ ಗದುಗಿನ ಶಾಂತಪ್ಪ ಯಾಳಮಲಿ ಇದರ ಅಧ್ಯಕ್ಷರಾಗುವಂಥದ್ದನ್ನ ನಾವಿಲ್ಲಿ ನೋಡಬಹುದು. ಇದಿಷ್ಟು ಕೂಡ ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ ಅದರ ಹಿನ್ನೆಲೆಯ ಘಟ್ಟದಲ್ಲಿ ನಡೆಯತಕ್ಕಂಥ ಒಂದು ಅಂಶಗಳಾಗಿ ನೋಡ್ತವೆ. ಸೊ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಸ್ವಾತಂತ್ರ್ಯ ನಂತರ ಏಕೀಕರಣ ಚಳುವಳಿ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ನಾವು ನೋಡೋಣ. ಸ್ವತಂತ್ರ ನಂತರ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯ ರಚನಾ ಚಳುವಳಿ ತೀವ್ರವಾಗುವಂಥದ್ದು. ಸೊ ಇದ್ರ ಬಗ್ಗೆ ವರದಿಯನ್ನ ಸಲ್ಲಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಧಾರ್ ಮತ್ತು JVP ಸಮಿತಿಗಳನ್ನ ನೇಮಿಸುತ್ತೆ. ಸೊ ಮೊದಲನೇದಾಗಿ ಧಾರ್ ಸಮಿತಿ ಏನಿದು 1948ರ ಕಾಲಘಟ್ಟದಲ್ಲಿ ಇದು ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಸೊ ಭಾರತ ಸ್ವತಂತ್ರ ಗಳಿಸಿದ ಮೇಲೆ ದೇಶೀಯ ಸಂಸ್ಥಾನಗಳಲ್ಲೂ ಕೂಡ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳುವಂಥದ್ದು. ಇದರಿಂದ ಸುಮಾರು 20 ಆಡಳಿತ ವಿಭಾಗಗಳಲ್ಲಿ ಚದುರು ಹೋಗಿದ್ದಂಥ ಕನ್ನಡ ಪ್ರದೇಶಗಳಲ್ಲೂ ಕೂಡ 5 ಆಡಳಿತ ವಿಭಾಗಗಳಿಗೆ ಸೀಮಿತವಾಗ್ತವೆ. ಮುಖ್ಯವಾಗಿ ಅವುಗಳು ಯಾವ್ಯಾವು ಅಂತಂದ್ರೆ ಮುಂಬೈ, ಮದ್ರಾಸ್, ಹೈದರಾಬಾದ್, ಮೈಸೂರು ಮತ್ತು ಕೊಡಗು ವಿಭಾಗ. ಸೊ ಈ ಬೆಳವಣಿಗೆ ಏಕೀಕರಣದತ್ತ ದಿಟ್ಟ ಹೆಜ್ಜೆಯನ್ನು ನೀಡತಕ್ಕಂಥದ್ದು. ಮೈಸೂರು ಮತ್ತು ಕೊಡಗಿನಲ್ಲಿ ಏಕೀಕರಣಕ್ಕೆ ಅಪಸ್ವರ ಕೇಳಿಬರುತ್ತೆ. ಆದರೆ ವಿರೋಧ ವ್ಯಕ್ತಪಡಿಸಿದವರ ಸಂಖ್ಯೆ ಅತ್ಯಲ್ಪ ಆದ್ದರಿಂದ ಅವರ ಮನವೊಲಿಸುವಂತ ಒಂದು ತೀರ್ಮಾನವನ್ನು ಕೂಡ ಕೈಗೊಳ್ಳುತ್ತೆ. ಇನ್ನು 1948ರ ಜೂನ್ನಲ್ಲಿ ಕೇಂದ್ರ ಸರ್ಕಾರ ಭಾಷಾವಾರು ಪ್ರಾಂತ್ಯಗಳ ಪ್ರಶ್ನೆಯ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸಲು ನ್ಯಾಯಮೂರ್ತಿ KSK ಧಾರ್ ಅನ್ನುವಂಥ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನೇಮಿಸುತ್ತೆ. ಇದಕ್ಕೆ ಧಾರ್ ಸಮಿತಿ ಅನ್ನುವಂಥ ಹೆಸರು. ಈ ಸಮಿತಿ ಕರ್ನಾಟಕ, ಆಂಧ್ರ, ಕೇರಳ ಮುಂತಾದ ಕಡೆಗಳಲ್ಲಿ ಸಂಚರಿಸಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿ 1948ರ ಡಿಸೆಂಬರ್ನಲ್ಲಿ ತನ್ನ ವರದಿಯನ್ನ ಸಲ್ಲಿಸುತ್ತೆ. ಇದು ತನ್ನ ವರದಿಯಲ್ಲಿ ಭಾಷಾವಾರು ಪ್ರಾಂತ ರಚನೆಯಿಂದ ದೇಶದ ಐಕ್ಯತೆಗೆ ಗಂಡಾಂತರ ಉಂಟಾಗುತ್ತೆ ಅನ್ನುವಂಥ ಒಂದು ವಿರೋಧ ವ್ಯಕ್ತಪಡಿಸುತ್ತೆ. ಇದರ ಪರಿಣಾಮವಾಗಿ ವರದಿಯ ವಿರುದ್ಧ ಎಲ್ಲೆಡೆ ಪ್ರತಿಭಟನೆಗಳು ಆರಂಭವಾಗುವಂಥದ್ದು. ಓಕೆ, ಸೊ ನಂತರ JVP ಸಮಿತಿ 1949ರಲ್ಲಿ ಇದು ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಸೊ ವಿರೋಧ ಬೃಹದಾಕಾರವಾಗಿ ಬೆಳೆದಿಂದಾಗಿ ಸರ್ಕಾರ ಈ ಸಮಸ್ಯೆಗಳನ್ನು ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯನವರನ್ನ ಒಳಗೊಂಡ ರೀತಿ ಈ 3 ಜನರ ಸಮಿತಿಯ ಅಭಿಪ್ರಾಯಕ್ಕೆ ಒಪ್ಪಿಸುತ್ತೆ. JVP ಸಮಿತಿಯು ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸಬೇಕೆಂದು ಶಿಫಾರಸು ಮಾಡುತ್ತೆ. ಇದರ ಹಿನ್ನೆಲೆಯಲ್ಲೇ ಕೇಂದ್ರ ಸರ್ಕಾರ ತಕ್ಷಣ ಆಂಧ್ರದವರ ಬೇಡಿಕೆಯನ್ನು ಈಡೇರಿಸುವಂಥದ್ದು. ಸೊ JVP ಸೂಚನೆಯು ಆಂಧ್ರಕ್ಕೆ ವಿನಃ ಉಳಿದೆಲ್ಲ ಪ್ರಾಂತ್ಯಗಳಿಗೂ ಕೂಡ ಒಂದು ರೀತಿ ಅಸಮಾಧಾನವನ್ನ ಉಂಟು ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೇವೆ.
1951ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತೆ. ಭಾಷಾವಾರು ರಾಜ್ಯ ಸಮಿತಿಯ ಬಗ್ಗೆ ತನ್ನ ನಿಲುವನ್ನು ಕಾಂಗ್ರೆಸ್ ಸಮರ್ಥಿಸುವಂಥದ್ದು. ನಂತರದ ವರ್ಷ ಕೇಂದ್ರ ಮತ್ತು ರಾಜ್ಯ ಶಾಸನ ಸಭೆಗಳಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸುತ್ತೆ. ಏಕೀಕರಣ ಸಮಿತಿಯನ್ನ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡು ಸ್ಪರ್ಧಿಸಿದ್ದ ಕಾಂಗ್ರೆಸ್ ಪಕ್ಷ ಗೆದ್ದ ನಂತರ ತನ್ನ ಧೋರಣೆಯನ್ನ ಮಂದಗತಿಯಲ್ಲಿ ಮುಂದುವರಿಸುವಂಥದ್ದು. ಇದರಿಂದಾಗಿ ಕೇಂದ್ರ ಸರ್ಕಾರ ಪ್ರಬಲವಾದ ಪ್ರತಿಭಟನೆಯನ್ನು ಎದುರಿಸಬೇಕಾಗತ್ತೆ. ಸಾವಿರಾರು ಜನರು ಸತ್ಯಾಗ್ರಹ ಮತ್ತು ಉಪವಾಸಗಳನ್ನು ಕೈಗೊಳ್ತಾರೆ. ಆನಂತರ 1953ರ ಅಂತ್ಯದ ವೇಳೆಗೆ ಈ ಸಮಸ್ಯೆಗಳನ್ನು ಅನುಕೂಲಕರವಾಗಿ ತೀರ್ಮಾನಿಸುವುದಾಗಿ ಕೇಂದ್ರ ಸರ್ಕಾರ ಆಶ್ವಾಸನೆಗಳನ್ನು ನೀಡುವಂಥದ್ದು. ಇನ್ನು 1952ರ ಕಾಲಘಟ್ಟ ಆಂಧ್ರದ ಪೊಟ್ಟಿ ಶ್ರೀರಾಮುಲು ಪ್ರತ್ಯೇಕ ಆಂಧ್ರ ರಚನೆಗಾಗಿ ಉಪವಾಸವನ್ನ ಕೈಗೊಂಡು ಮರಣ ಹೊಂದುವಂತ ನೋಡ್ತೇವೆ. ಆನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಹೆಚ್ಚಿನ ಚಾಲನೆ ದೊರಕುವಂಥದ್ದು. ಇದರ ಪರಿಣಾಮ ಆಂಧ್ರ ಪ್ರದೇಶ ಅಸ್ತಿತ್ವಕ್ಕೆ ಬರುವಂಥದ್ದನ್ನ ನೋಡ್ತೀವಿ. ಇನ್ನು ನಂತರದ ಅಂಶ ರಾಜ್ಯ ಪುನರ್ ವಿಂಗಡನಾ ಸಮಿತಿ, ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್. ಈ ಉಪವಾಸಗಳು ಹಾಗೂ ಪ್ರಚಾರದ ಹಿನ್ನೆಲೆ ಕೇಂದ್ರ ಸರ್ಕಾರ 1953ರ ಡಿಸೆಂಬರ್ 29ರಂದು ರಾಜ್ಯ ಪುನರ್ ವಿಂಗಡನಾ ಸಮಿತಿಯೊಂದನ್ನು ನೇಮಿಸುತ್ತೆ. ಎಸ್ ಫಜಲ್ ಅಲಿ ಅಧ್ಯಕ್ಷರಾಗುವಂಥದ್ದು. ಎಚ್.ಎನ್. ಕುಂಜ್ರು ಮತ್ತು ಕೆ.ಎಂ. ಪಣಿಕ್ಕರ್ ಸದಸ್ಯರಾಗಿ ನೇಮಕವಾಗ್ತಾರೆ. ಈ ಸಮಿತಿ ರಾಷ್ಟ್ರಾದ್ಯಂತ ಪ್ರವಾಸವನ್ನ ಕೈಗೊಂಡು ಲಕ್ಷಾಂತರ ಜನರನ್ನ ಸಂದರ್ಶಿಸುವಂಥದ್ದನ್ನ ನೋಡ್ತೀವಿ. ನಂತರ 1955ರ ಸೆಪ್ಟೆಂಬರ್ 30ರಂದು ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಈ ಸಮಿತಿಯ ವರದಿಯ ಆದೇಶದಂತೆ ಕೆಲವೊಂದು ತಿದ್ದುಪಡಿಗಳೊಂದಿಗೆ ಏಕೀಕರಣಗೊಂಡ ವಿಶಾಲ ಮೈಸೂರು ರಾಜ್ಯ 1956ರ ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬರುವಂಥದ್ದು. ಆದರೆ ಮೈಸೂರು ರಾಜ್ಯ ಅನ್ನುವಂಥ ನಾಮಕರಣ ಜನರಲ್ಲಿ ಅಸಮಾಧಾನವನ್ನು ಉಂಟು ಮಾಡುವಂಥದ್ದನ್ನು ನೋಡ್ತವೆ. ಇನ್ನು ಏಕೀಕರಣ ಕರ್ನಾಟಕದಲ್ಲಿ ಸೇರ್ಪಡೆಯಾದಂಥ ಪ್ರದೇಶಗಳನ್ನು ನೋಡ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಿರ್ಬೋದು ಯಾವೆಲ್ಲ ಪ್ರದೇಶಗಳು ಯಾವ ಭಾಗದಲ್ಲಿ ಸೇರ್ಪಡೆ ಆಗಿದೆ ಅನ್ನುವಂಥದ್ದು. ಮೊದಲನೇದಾಗಿ ಆಗಿನ ಮೈಸೂರು ರಾಜ್ಯದ 9 ಜಿಲ್ಲೆ: ಬೆಂಗಳೂರು, ಮೈಸೂರು, ಕೋಲಾರ, ತುಮಕೂರು, ಮಂಡ್ಯ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗ. ಇನ್ನು ಮದ್ರಾಸ್ ಪ್ರೆಸಿಡೆನ್ಸಿಯಾದ ದಕ್ಷಿಣ ಕನ್ನಡ ಜಿಲ್ಲೆ, ಕೊಳ್ಳೇಗಾಲ, ಕೊಡಗು ಜಿಲ್ಲೆ, ಬಳ್ಳಾರಿ. ಬಾಂಬೆ ಪ್ರೆಸಿಡೆನ್ಸಿಯಿಂದ ತಗೊಂಡಾಗ ಬೆಳಗಾವಿ, ಧಾರವಾಡ, ಬಿಜಾಪುರ, ಕಾರವಾರ. ಹೈದರಾಬಾದ್ ಸಂಸ್ಥಾನ ತಗೊಂಡಾಗ ರಾಯಚೂರು, ಬೀದರ್, ಗುಲ್ಬರ್ಗ. ಸ್ವತಂತ್ರವಾಗಿದ್ದ ಸಂಸ್ಥಾನಗಳು ಸೊಂಡೂರು, ಜಮಖಂಡಿ, ಮುಧೋಳ್, ಸವಣೂರು. ಇನ್ನು ಹೊರ ರಾಜ್ಯಗಳಲ್ಲಿ ಉಳಿದುಕೊಂಡಿರತಕ್ಕಂಥ ಕನ್ನಡ ಪ್ರದೇಶ: ಕೇರಳದಲ್ಲಿ ತಗೊಂಡಾಗ ಕಾಸರಗೋಡು ತಾಲೂಕು, ಆಂಧ್ರ ಆಲೂರು, ಅದವಾನಿ, ರಾಮದುರ್ಗ, ಮಡಕಶಿರ ತಾಲೂಕುಗಳು. ತಮಿಳುನಾಡು ತಗೊಂಡಾಗ ನಾವು ತಳವಾಡಿ, ನೀಲಗಿರಿ ಮತ್ತು ಹೊಸೂರು ತಾಲೂಕು. ಮಹಾರಾಷ್ಟ್ರ ಬೆಳಗಾವಿಯ ಪಕ್ಕದಲ್ಲಿ ಬರ್ತಕ್ಕಂಥದ್ದು ಚಂದಗಡ, ಜತ್ತ, ಗಡಹಿಂಗ್ಲಜ, ಸೊಲ್ಲಾಪುರ, ಅಕ್ಕಲಕೋಟೆ ಪ್ರದೇಶಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಏಕೀಕರಣಗೊಂಡಂಥ ಈ ನೂತನ ವಿಶಾಲ ಮೈಸೂರು ರಾಜ್ಯ 19 ಜಿಲ್ಲೆಗಳನ್ನು ಒಳಗೊಂಡ ರೀತಿಯಲ್ಲಿ ಇದು ರಚನೆ ಆಗುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಬರ್ತಕ್ಕಂಥ ಮುಂದಿನ ಹಂತ ಮಹಾಜನ್ ಆಯೋಗ ಅನ್ನುವಂಥದ್ದು. 1965ರಿಂದ 67 ಈ ಕಾಲಘಟ್ಟದಲ್ಲಿ ಬರ್ತಕ್ಕಂಥದ್ದು ಮಹಾಜನ್ ಆಯೋಗ. ಏನಿದು? ಕರ್ನಾಟಕ ಏಕೀಕರಣ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಇರತಕ್ಕಂಥದ್ದು ಕಾಸರಗೋಡು, ನೀಲಗಿರಿ, ಹೊಸೂರು ಅನ್ನುವಂಥದ್ದು, ತಳವಾಡಿ, ಮಡಕಶಿರ, ಹಾಲೂರು, ಹದವಾನಿ, ರಾಯದುರ್ಗ, ಸೊಲ್ಲಾಪುರ, ಅಕ್ಕಲಕೋಟೆ ಈ ಭಾಗದಲ್ಲಿ ಹೊರ ರಾಜ್ಯಗಳಲ್ಲಿ ಉಳ್ಕೊಂಡಿರುವಂಥದ್ದು. ಇವು ಕನ್ನಡ ನಾಡಿಗೆ ಸೇರಬೇಕಾದ್ರೂ ಕೂಡ ಅವುಗಳನ್ನು ಹೊಂದಿರುವಂಥ ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರಗಳಿಗೆ ಕರ್ನಾಟಕಕ್ಕೆ ಬಿಟ್ಟುಕೊಡುವಂಥ ಒಂದು ಮನಸ್ಥಿತಿ ಇಲ್ಲ. ಇದರಿಂದಾಗಿ ಗಡಿ ವಿವಾದಗಳು ತಲೆದೋರುತ್ತೆ. ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸುವಂಥ ಉದ್ದೇಶದ ಅಡಿ 1965ರಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮಹಾಜನ್ ರವರ ಏಕಸದಸ್ಯ ಆಯೋಗವನ್ನು ರಚಿಸುತ್ತೆ. ಈ ಆಯೋಗದ ತೀರ್ಪಿಗೆ ಬದ್ಧರಾಗಲು ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳು ತಿಳಿಸುವಂಥದ್ದು. ಅದರಂತೆ ಆ ಎರಡೂ ರಾಜ್ಯಗಳು ಕೂಡ ಸಮ್ಮತಿಸುತ್ತೆ.
ವಿವಾದಕ್ಕೊಳಗಾದಂಥ ಎರಡೂ ರಾಜ್ಯಗಳ ಪ್ರದೇಶಗಳಲ್ಲೂ ಕೂಡ ವ್ಯಾಪಕವಾದ ಸಮೀಕ್ಷೆಯನ್ನ ಮಾಡ್ತಾರೆ. ಸಮೀಕ್ಷೆಯನ್ನ ಮಾಡಿದ ನಂತರ ಆ ಒಂದು ಆಯೋಗ ಒಂದು ಅಂಶವನ್ನ ತಿಳಿಸ್ತಕ್ಕಂಥದ್ದು. ಸೊ ಅಕ್ಕಲಕೋಟೆ, ಜತ್ತ, ಕಾಸರಗೋಡು ಮೈಸೂರಿಗೆ ಸೇರಬೇಕು ಅಂತ ಹೇಳುತ್ತೆ. ನಿಪ್ಪಣಿ, ಖಾನಾಪುರ, ಅಲಿಹಳ ಅನ್ನುವಂಥದ್ದು ಮಹಾರಾಷ್ಟ್ರಕ್ಕೆ ಸೇರುವಂಥದ್ದು. ಹಾಗೆ ಬೆಳಗಾವಿಯನ್ನ ಮೈಸೂರಿನಲ್ಲೇ ಉಳಿಸ್ಕೊಳ್ಳುವಂಥದ್ದು. ಸೊ ಇಷ್ಟು ಅಂಶಗಳನ್ನು ಒಳಗೊಂಡ ರೀತಿ 1967ರಲ್ಲಿ ವರದಿಯನ್ನ ಸಲ್ಲಿಸುತ್ತೆ. ಆದರೆ ಹೆಚ್ಚು ಪ್ರದೇಶಗಳನ್ನ ನಿರೀಕ್ಷೆಯಲ್ಲಿಟ್ಕೊಂಡಂತ ಮಹಾರಾಷ್ಟ್ರ ಇದಕ್ಕೆ ಬದಲಾಗಿ ಹೆಚ್ಚು ಪ್ರದೇಶಗಳನ್ನ ಕಳೆದುಕೊಳ್ಳಬೇಕಾದಂಥ ಪ್ರಸಂಗ ಇಲ್ಲಿ ಉಂಟಾಗುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನು ನೋಡಿದಾಗ ಮಹಾರಾಷ್ಟ್ರದವರು ಈ ಒಂದು ವರದಿಯನ್ನ ಹೆಚ್ಚು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅದಕ್ಕೆ ಬದಲಾಗಿ ಗಡಿ ಸಮಸ್ಯೆಗಳನ್ನ ಆಗಾಗ ಉದ್ಭವಿಸುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಇವತ್ತಿಗೂ ಕೂಡ ಆ ಗಡಿ ಸಮಸ್ಯೆಗಳನ್ನ ನಾವು ನೋಡಬಹುದು. ಸೊ ನಂತರದ ಕಾಲಘಟ್ಟದಲ್ಲಿ ಅಂದ್ರೆ ಕ್ರಿಸ್ತಶಕ 2007ರ ನವೆಂಬರ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ HD ಕುಮಾರಸ್ವಾಮಿ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ರಾಜ್ಯದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನವನ್ನು ನಡೆಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಅಂಶವನ್ನ ನೀಡತಕ್ಕಂಥದ್ದು. ನಂತರ ನವ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನುವಂಥ ನಾಮಕರಣ. ಹೇಗೆ ನಾನು ಮೊದಲೇ ಹೇಳಿದೆ, ಹಲವಾರು ಕನ್ನಡಿಗರಿಗೆ ನವ ಮೈಸೂರು ರಾಜ್ಯ ಅನ್ನುವಂಥ ಹೆಸರು ಅಷ್ಟು ಸಮಾಧಾನವನ್ನ ನೀಡಿರಲಿಲ್ಲ. ಇಲ್ಲಿ ಕರ್ನಾಟಕ ಅನ್ನುವಂಥ ಹೆಸರು ನಾಮಕರಣ ಹೇಗೆ? ಏಕೀಕರಣಗೊಂಡಂತ ಕರ್ನಾಟಕಕ್ಕೆ ನವ ಮೈಸೂರು ರಾಜ್ಯ ಎಂದು ನಾಮಕರಣ ಮಾಡಿದ್ದು ಕನ್ನಡಿಗರಿಗೆ ಸಮಾಧಾನ ಆಗಿರೋದಿಲ್ಲ. ಈ ರಾಜ್ಯದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಭಾಷಾ ಹಿರಿಮೆಯನ್ನ ಆಧಾರವಾಗಿಟ್ಕೊಂಡು ಕರ್ನಾಟಕ ಎಂದು ನಾಮಕರಣ ಮಾಡಬೇಕು ಅಂತ ಎಲ್ಲಾ ಭಾಗದಲ್ಲೂ ಕೂಡ ಒತ್ತಡ ಕೇಳಿ ಬರುತ್ತೆ. ಆ ಸಂದರ್ಭ ಕರ್ನಾಟಕ ಅಥವಾ ಕರ್ನಾಟಕ ಅನ್ನುವಂಥ ಹೆಸರಿನ ಬಗ್ಗೆ ವಿವಾದವೂ ಕೂಡ ಉಂಟಾಗುತ್ತೆ. ಸೊ ಅಂತಿಮವಾಗಿ ಮೈಸೂರು ರಾಜ್ಯದ ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ರವರು 1973ರ ನವೆಂಬರ್ 1ರಂದು ನವ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ನಾಮಕರಣವನ್ನ ಮಾಡ್ತಾರೆ. ಸೊ ಅದೊಂದು ಮರೆಯಲಾಗದ ದಿನವಾಗಿ ನೋಡ್ತಾ ಇದ್ದೇವೆ. ಸೊ ನಂತರ ಕನ್ನಡ ಭಾಷೆಯ ಬಗ್ಗೆ ಗೋಕಾಕ್ ಚಳುವಳಿ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಕರ್ನಾಟಕ ರಾಜ್ಯದ ರಚನೆ ಆದರೂ ಕೂಡ ಕನ್ನಡ ಭಾಷೆ ರಾಜ್ಯದ ಆಡಳಿತ ಭಾಷೆ ಆಗಿರೋದಿಲ್ಲ. ಆಗ ರಾಜ್ಯ ಸರ್ಕಾರ ಶಾಲಾ ಪಠ್ಯಪುಸ್ತಕದಲ್ಲಿ ವಿವಿಧ ಭಾಷೆಗಳ ಸ್ಥಾನಮಾನದ ಬಗ್ಗೆ ಅಧ್ಯಯನವನ್ನ ಮಾಡಿ ವರದಿಯನ್ನ ಸಲ್ಲಿಸುವಂತ ಉದ್ದೇಶದಡಿ 1980ರ ಜುಲೈನಲ್ಲಿ ಖ್ಯಾತ ಸಾಹಿತಿ ವಿ.ಕೃ. ಗೋಕಾಕ್ ರವರ ಅಧ್ಯಕ್ಷತೆ ಒಂದು ಸಮಿತಿಯನ್ನ ಆಯೋಜನೆ ಮಾಡುತ್ತೆ. ಆ ಸಮಿತಿ ತನ್ನ ವರದಿಯಲ್ಲಿ ಪ್ರೌಢಶಾಲಾ ಮಟ್ಟದಲ್ಲಿ ಕನ್ನಡ ಪ್ರಥಮ ಭಾಷೆಯಾಗಿರಬೇಕು ಒಂದು ಅಂಶವನ್ನ ತಿಳಿಸುವಂತದ್ದು. ಈ ವರದಿಯ ಬಗ್ಗೆ ನಾಡಿನಾದ್ಯಂತ ಪರವಿರೋಧಗಳು ವ್ಯಕ್ತವಾಗುತ್ತೆ. ಅಲ್ಪಸಂಖ್ಯಾತರು ಈ ವರದಿ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ಕನ್ನಡಿಗರು ಅದನ್ನು ಸ್ವಾಗತಿಸುವಂಥದ್ದು. ತದನಂತರ ಗೋಕಾಕ್ ವರದಿ ಜಾರಿಗೆ ಒತ್ತಾಯಿಸಿ ಚಿತ್ರನಟನಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವ 1982ರಲ್ಲಿ ಬೃಹತ್ ಚಳುವಳಿಗಳನ್ನು ಕೂಡ ಆರಂಭ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಚಳುವಳಿಗೆ ಗೋಕಾಕ್ ಚಳುವಳಿ ಎನ್ನುವಂತ ಹೆಸರು ಅಲ್ಲಿ ಬರುವಂಥದ್ದು. ಸೊ ಕೊನೆಗೆ ಇವರ ಚಳುವಳಿಗೆ ಮಣಿದಂತ ಗುಂಡೂರಾವ್ರವರ ಸರ್ಕಾರ 1983ರ ಫೆಬ್ರವರಿ 19ರಂದು ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಜನತಾ ಸರ್ಕಾರ ಕನ್ನಡ ಭಾಷೆಯನ್ನ ಕರ್ನಾಟಕದ ಆಡಳಿತ ಭಾಷೆ ಅಂತ ಹೇಳಿ ಘೋಷಿಸುವಂಥದ್ದು. ಅಂದಿನಿಂದ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯವಾಗುತ್ತೆ, ನಮ್ಮ ಒಂದು ಆಡಳಿತ ಭಾಷೆಯಾಗಿಯೂ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಇಲ್ಲಿಗೆ ಕನ್ನಡ ಮೈಸೂರು ನವ ಮೈಸೂರು ರಾಜ್ಯ ಕರ್ನಾಟಕ ಅಂತ ಹೇಳಿ ಬದಲಾಗುತ್ತೆ. ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿ ಬಂದು ಇನ್ನ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಅನ್ನುವಂಥದ್ದು. ಸೊ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನ ನೀಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒತ್ತಾಯಿಸೋದಿಕ್ಕೆ ಚಳುವಳಿಗಳನ್ನ ಪ್ರಾರಂಭ ಮಾಡ್ತಾರೆ. ಸೊ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಅಂದ್ರೆ ಪ್ರಾಚೀನ ಭಾಷೆ ಅನ್ನುವಂಥ ಸ್ಥಾನಮಾನವನ್ನ ನೀಡುವಂಥದ್ದು. ಸೊ ಈ ಸ್ಥಾನಮಾನ ಸಿಕ್ಕಿದ್ರೆ ಏನು ಲಾಭ ಇದೆ? ಭಾಷಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ವಿಶೇಷವಾದಂಥ ಅನುದಾನ ನೆರವು ಇಲ್ಲಿ ನಮಗೆ ಸಿಗುವಂಥದ್ದನ್ನ ನೋಡ್ತೀವಿ. ಸೊ ಆ ಅನುದಾನದಿಂದ ಕನ್ನಡ ಭಾಷೆಯನ್ನ ಇನ್ನಷ್ಟು ಬೆಳೆಸುವಂತ ಒಂದು ಪ್ರಯತ್ನ. ಕ್ರಿಸ್ತಶಕ 2004ರಲ್ಲಿ ಕೇಂದ್ರ ಸರ್ಕಾರ ಕನ್ನಡದಷ್ಟೇ ಪ್ರಾಚೀನ ಭಾಷೆಯಾದ ತಮಿಳಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನ ನೀಡಿದ್ದು ಕನ್ನಡಿಗರ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡುತ್ತೆ. ಈ ದಿಸೆಯಲ್ಲಿ ನಾಡಿನ ಹಿರಿಯ ಸಾಹಿತಿಗಳಾದ ಡಾಕ್ಟರ್
ಡಿ ಜವರೇಗೌಡ ಅವರು 3 ಬಾರಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತೆ. ಕೊನೆಗೂ ಕನ್ನಡಿಗರ ಹೋರಾಟಕ್ಕೆ ಮಣಿದಂಥದ್ದು ಕೇಂದ್ರ ಸರ್ಕಾರ. ಕ್ರಿಸ್ತಶಕ 2008 ಅಕ್ಟೋಬರ್ 31 ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡುತ್ತೆ. ಇದರಿಂದ ಕನ್ನಡಿಗರ ಆಸೆ ಇಲ್ಲಿ ಈಡೇರುವಂಥದ್ದು. ಸೊ ಒಟ್ಟಾರೆಯಾಗಿ ಕರ್ನಾಟಕ ಏಕೀಕರಣ ಅನ್ನುವಂಥ ಚಳುವಳಿ ನಮ್ಮ ಆಧುನಿಕ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಚಿರಸ್ಮರಣೀಯ ಘಟನೆಯಾಗಿ ನೋಡುವಂಥದ್ದನ್ನು